ಡಿಸ್ಪೆನ್ಸರು ಆಯಿಲ್ ಡಿಸ್ಪೆನ್ಸರು ನಮ್ಮ ಮನೇಲಿ ಆಲ್ರೆಡಿ ಗ್ಲಾಸ್ ಇತ್ತು. ಬಟ್ ಏನಂದರೆ ಅದು ತುಂಬ ಕೊಳೆ ಆಯಿತು. ಬಟ್ ವಾಶ್ ಮಾಡೋಕ್ಕೆಲ್ಲ ಕರೆಕ್ಟಾಗಿ ಆಗ್ತಿಲ್ಲ, ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಇದನ್ನು ತೊಗೊಬಂದೆ. ಇದು ಬಂದುಬಿಟ್ಟು 259 ರುಪೀಸ್, 260 ರುಪೀಸು ಈ ಥರ ಇದೆ. ಸೊ ಇದು Hi guys, welcome back to my YouTube channel. If you're new here, hi, I'm Priyanka. So ನಾನಿವತ್ತು ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದೆ. ಒಂದಿಷ್ಟು ಮನೆಗೆ ಬೇಕಾದಂಥ ಯೂಸ್ಫುಲ್ ಥಿಂಗ್ಸ್ನ ನಾನು ಶಾಪಿಂಗ್ ಮಾಡ್ಕೊಂಡ್ಬಂದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಆ್ಯಂಡ್ ಬನ್ನಿ ಏನೇನು ತಂದಿದ್ದೀನಿ ಅಂತ ಫಸ್ಟ್ ತೋರಿಸಿ. ಸೊ ಫಸ್ಟ್ ಬಂದುಬಿಟ್ಟು ಇದು ಬಂದ್ಬಿಟ್ಟು ಐಸ್ ಕ್ರೀಮ್ ಮೇಕರ್ಸು. ಸೊ ನಿಮಗೆಲ್ಲ ನೀವು ನೋಡಿರ್ಬೋದು ಈ ಥರ. ಸೊ ನನ್ನ ಮಗಳಿಗೆ ಯಾವುದಾದ್ರೂ ಐಸ್ ಕ್ರೀಮ್ಸ್ ಎಲ್ಲ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇತ್ತಂದೆ. ಇದು ಬಂದ್ಬಿಟ್ಟು ಜಸ್ಟ್ ನನಗೆ 69 ರುಪೀಸ್ಗೆ ಇವತ್ತು ಸಿಕ್ಕಿತ್ತು. ಸೊ ಇದು ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಟಾಯ್ ನಾನು ಬೇಕಂತ ತೊಗೊಂಡಿದ್ದಲ್ಲ, ಬಟ್ ಮಿಸ್ ಆಗಿ ಬಂದ್ಬಿಡ್ತು. ಇದು ಬಂದ್ಬಿಟ್ಟು 229 ರುಪೀಸ್, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪಿಗಿ ಬ್ಯಾಂಕ್ ನಾರ್ಮಲ್ 79 ರುಪೀಸ್. ಹುಂಡಿ ಇರಲಿ, ಸ್ವಲ್ಪ ಈ ಕಾಯಿನ್ಸ್ ಎಲ್ಲ ಮಿಕ್ಕಿದ್ದೆಲ್ಲ ಹಾಕೋಣ ಅಂತೇಳಿ ನಾನು ತೊಗೊಬಂದೆ. ಸೊ ಇದು 79 ರುಪೀಸ್. ಇದು ಬಂದ್ಬಿಟ್ಟು ಸೊ ನೆಕ್ಸ್ಟ್ ಹ್ಯಾಂಡ್ ಟವಲ್ ಇರುತ್ತಲ್ಲ, ಸೊ ಅದು ನಮ್ಮ ಸಿಂಕ್ ಹತ್ರ ಇರಲಿಲ್ಲ, ತಗೊಬರೋಣ ಅಂತೇಳಿ ಇದು ಒಂದು ಇರಲಿ ಅಂತ ತೊಗೊಬಂದೆ. ಇದು ಬಂದ್ಬಿಟ್ಟು 49 ರುಪೀಸ್. ನೆಕ್ಸ್ಟ್ ಇದು ರೊಟ್ಯಾಟಿಂಗ್ ಹೋಲ್ಡರು. ಇದು ಬಂದ್ಬಿಟ್ಟು ಇಲ್ಲಿ ರೊಟೇಟ್ ಆಗುತ್ತೆ. ಸೊ ಈ ಥರ ಇದ್ರೆ ನೀವು ನೆಲದ ಮೇಲೆ ಇಟ್ಬಿಟ್ಟು ಈ ಥರ ರೊಟೇಟ್ ಮಾಡ್ಕೋಬೋದು. ಇದನ್ನು ಇದು ಬಂದ್ಬಿಟ್ಟು ನನಗೆ 119 ರುಪೀಸ್ಗೆ ಸಿಕ್ತು. ಆ್ಯಂಡ್ ಇದು ರೊಟೇಟಿಂಗ್ ಮಾಡೋದು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇರಲಿ ಅಂದರೆ ಕಿಚನಿಗೆಲ್ಲ. ಸೊ ನಾನು ಇದನ್ನು ಬಾತ್ರೂಮ್ ಪರ್ಪಸ್ಗಂತಲೇ ತೊಗೊಬಂದಿದ್ದೀನಿ. ಸೊ ಇದು ಒಂದು ಈ ಚೇರು ಗೈಸ್. ಈ ಚೇರ್ ಬಂದ್ಬಿಟ್ಟು ನನ್ನ ಮಗಳು ತುಂಬ ಹಠ ಮಾಡಿದ್ಲು ಅಂತೇಳಿ ತೊಗೊಬಂದಿದ್ದೀನಿ. ಇದು ಬಂದ್ಬಿಟ್ಟು 400. ಸೊ ನೆಕ್ಸ್ಟು ಈ ಥರ ಹ್ಯಾಂಡ್ ಟವಲ್ಸು. ಸೊ ಜಿಮ್ಗೆ ಹೋಗೋರ್ಗಾಗಲಿ ಅಥವಾ ಫೇಸ್ ವಾಶ್ ಮಾಡಿದ್ಮೇಲೆ ಒರೆಸ್ಕೊಳ್ಳೋಕ್ಕಾಗಲಿ ಇದು ಯೂಸ್ ಆಗುತ್ತೆ. ಸೊ ಇದನ್ನು ಕೂಡ ನನ್ನ ಹಸ್ಬೆಂಡ್ ತೊಗೊಬಂದು. ಇದು 59 ರುಪೀಸ್ ಪರ್ ಪೀಸ್ ಇದೆ. ಇದನ್ನು 3 ಪೀಸ್ ನಾನು ತೊಗೊಬಂದಿದ್ದೀನಿ. ಇಷ್ಟು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸೆಮಿ ಸೆರಾಮಿಕ್ ವಿತ್ ಪ್ಲಾಸ್ಟಿಕ್ ಮಿಕ್ಸ್ ಬರುತ್ತೆ. ಇದಕ್ಕೆ 1 ಪ್ಲೇಟ್ಗೆ 2 ಬೋಲ್ ಬರುತ್ತೆ. ಇದರಲ್ಲಿ ನನಗೆ 2 ಪೇರ್ ತೊಗೊಬಂದಿದ್ದೀನಿ. ಇದು 2 ಪ್ಲೇಟ್ಸ್ ಆ್ಯಂಡ್ 4 ಬೋಲ್ಸ್ ಬಂದಿದೆ. ಇದಕ್ಕೆ ಬಂದ್ಬಿಟ್ಟು ನಾನು 199 ರುಪೀಸ್ ಪೇ ಮಾಡಿದೆ. ಸೊ ನನಗೆ ವರ್ತ್ ಅನಿಸಿತ್ತು, ಈ ಇಡ್ಲಿ ಸಾಂಬಾರೆಲ್ಲ ಮಾಡಿದಾಗ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ತೊಗೊಬಂದೆ. ಆ್ಯಂಡ್ ಪ್ಲೇಟ್ಸ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ, ವಿತ್ 4 ಬೋಲ್ಸ್ ಬರುತ್ತೆ ಅಂತೇಳಿ ನಾನು ತೊಗೊಬಂದೆ. ಇದು ಫಸ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಪಿಲ್ಲೋ ಕವರ್ಸು. ಸೊ ಇದು ಪ್ಯೂರ್ ಕಾಟನ್ ಪಿಲ್ಲೋ ಕವರ್ಸು. ಒಂದಕ್ಕೆ 50 ರುಪೀಸ್ ಆಗುತ್ತೆ. ಸೊ ನಾನು 2 ಪೇರ್ ತೊಗೊಬಂದಿದ್ದೀನಿ. ಅಂದರೆ ಈ ಥರ 1 ಪೇರು, ಈ ಕಲರ್ದೊಂದು ಪೇರು, ನೆಕ್ಸ್ಟು ಈ ಕಲರ್ದೊಂದು ಪೇರು. ಸೊ ಒಂದೊಂದು ಥರನೇ 1 ಪೇರ್ ತೊಗೊಬಂದಿದ್ದೀನಿ. ಇದು 50 ರುಪೀಸ್ 1 ಪೀಸು. ಸೊ 4ಕ್ಕೆ 200 ರುಪೀಸ್ ಆಯ್ತು ನನಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಟೋವ್ ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ವುಮೆನ್ಸ್ ಬಟ್ಟೆ ಕಲೆಕ್ಷನ್ ಅಷ್ಟು ಇಷ್ಟ ಆಗಲಿಲ್ಲ ಡಿಮಾರ್ಟಲ್ಲಿ. ಸೊ ಇದೊಂದೇ ಸ್ಟೋಲ್ ನಾನು ತೊಗೊಬಂದಿದ್ದು. ಇದು ಬಂದ್ಬಿಟ್ಟು 120 ರುಪೀಸ್ ಅನಿಸುತ್ತೆ. ಚೆನ್ನಾಗಿದೆ, ಪ್ಯೂರ್ ಕಾಟನ್, ನನಗಿಷ್ಟ ಆಯಿತು. ಸೊ ಇದು ಬಂದ್ಬಿಟ್ಟು ನಿಮಗೆ ಕಿಚನ್ ಮ್ಯಾಟ್ ಆಗಿರುತ್ತೆ. ಸೊ ನೋಡಿ, ಇಷ್ಟು ಉದ್ದ ಬರುತ್ತೆ. ಆಲ್ಮೋಸ್ಟ್ 4 ಫೀಟ್ ಇದೆ ಇದು. ಇದಕ್ಕೆ ನಾನು ಪೇ ಮಾಡಿದ್ದು 400 ರುಪೀಸ್. ಇದು 400 ರುಪೀಸು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಕಿಚನಿಗೆ ಯೂಸ್ ಮಾಡೋಕ್ಕೆ ಅಂತ ತೊಗೊಬಂದೆ, ಯಾಕೆಂದರೆ ಕಿಚನಿಗೆ ನನಗೆ ತುಂಬಾ ಇಷ್ಟ ಆಯಿತು. ಸೊ ಐ ಚೂಸ್ ದಿಸ್ ಒನ್. ಇದು ಕರ್ಟನ್ಸ್ ಬಂದ್ಬಿಟ್ಟು ಇದು 7 ಫೀಟ್ಸುತ್ತು. 7 ಫೀಟ್ ಕರ್ಟನ್ಸು. ಇದು ಪರ್ ಪೀಸ್ಗೆ 1 ಪೀಸ್ಗೆ ಬಂದ್ಬಿಟ್ಟು ನಿಮಗೆ 199 ರುಪೀಸ್ ಆಗುತ್ತೆ. ಸೊ 2 ಪೇರು. ನಾನು ಇನ್ನೊಂದು ಪೇರ್ ತೊಗೊಂಡಿದ್ದೀನಿ, ನೀವು ಹಿಂದೆ ನೋಡ್ತಿದ್ದೀರಲ್ಲ. ಸೊ ಇದು ಅಷ್ಟೇ 7 ಫೀಟ್ದು. ಸೊ ಇದೊಂದು ಪೇರು ಪರ್ ಪೀಸ್ಗೆ, ಅಂದರೆ 1 ಕರ್ಟನ್ಗೆ ನಿಮಗೆ 199 ರುಪೀಸ್ ಆಗುತ್ತೆ. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಪೇ ಮಾಡಿ 4 ತೊಗೊಬಂದಿದ್ದೀನಿ ನಾನು. ಸೊ ಇದು ಒಂದು ಪೇರು ಇಲ್ಲಿ ಹಾಕಿದ್ದೀನಲ್ಲ, ಬ್ಯಾಕ್ಗ್ರೌಂಡಲ್ಲಿ ಹಾಕಿದ್ದೀನಲ್ಲ, ಸೊ ಅದೊಂದು ಪೇರು. ಸೊ ಇದನ್ನು ತೊಗೊಬಂದೆ ನಾನು. ನೆಕ್ಸ್ಟ್ ಬಂದುಬಿಟ್ಟು ನೈಫ್.
ನೈಫು ಒಂದೇ ಇತ್ತು, ನಮ್ಮ ಎರಡಿತ್ತು, ಬಟ್ ಒಂದ್ರದ್ದು ಸ್ವಲ್ಪ ಶಾರ್ಪ್ನೆಸ್ ಕಮ್ಮಿ ಆಗಿತ್ತು, ಅದಕ್ಕೆ ಇದನ್ನು ತೊಗೊಬಂದೆ. ಇದು ಬಂದ್ಬಿಟ್ಟು 69 ರುಪೀಸ್. ಸೊ ಇದು ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ತೊಗೊಬಂದಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಸೋಪ್ ಪ್ಲೇಟು. ಇಲ್ಲಿ ನಿಮಗೆ ಪೇಸ್ಟ್ ಅಂದರೆ ನಿಮಗೆ ಟೈಲ್ಸ್ಗೆ ಬಾತ್ರೂಮಲ್ಲಿ ಪೇಸ್ಟ್ ಮಾಡೋಕ್ಕೆ ಇಲ್ಲಿ ಪ್ಲಾಸ್ಟರ್ ಥರ ಕೊಟ್ಟಿದ್ದಾರೆ, ಗಮ್ ಟೈಪ್ ಕೊಟ್ಟಿದ್ದಾರೆ. ಸೊ ಇರಲಿ ಅಂತ ಅಂದ್ಬಿಟ್ಟು ತೊಗೊಬಂದೆ. ನಮ್ಮ ಮನೇಲಿ ಇರಲಿಲ್ಲ ಸೋಪ್, ನಾರ್ಮಲ್ ನಾವು ಬಾಕ್ಸಲ್ಲೇ ಇಡ್ತಿದ್ವಿ, ವಾಲ್ಗೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು, ಅದಕ್ಕೆ ಇದು ತೊಗೊಬಂದಿದ್ದೀನಿ. ಸೊ ನೆಕ್ಸ್ಟ್ ಬಾಟಲ್ ವಾಷರ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ತೊಗೊಬಂದೆ. ಇದು ಬಂದ್ಬಿಟ್ಟು 69 ರುಪೀಸು. ಚೆನ್ನಾಗಿದೆ, ದೊಡ್ಡದು ಇದೆ, ಬಾಟಲ್ ವಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಬಂದಿದ್ದೀನಿ. ಸೊ ಇದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ಯೂಟ್ ಹ್ಯಾಂಡ್ ಬ್ಯಾಗು. ಇದು ಬಂದ್ಬಿಟ್ಟು ಹ್ಯಾಂಡ್ ಬ್ಯಾಗ್ ಅಲ್ಲ, ಇದರಲ್ಲಿ ರಬ್ಬರ್ ಕ್ಲಿಪ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಬನ್ಸ್ ಇದ್ದಾವೆ ಇದರಲ್ಲಿ. ಇದು ಬಂದ್ಬಿಟ್ಟು 119 ರುಪೀಸ್ ಆಗುತ್ತೆ. ಇದು ನಾನು ಟೂ ಪೇರ್ ತೊಗೊಬಂದಿದ್ದೀನಿ. ಇನ್ನೊಂದು ಪೇರ್ ಇದೆ ನನ್ನ ಎರಡು ಹೆಣ್ಮಕ್ಳಿಗೋಸ್ಕರ, ನನ್ನ ಇಬ್ಬರು ಮಕ್ಕಳಿಗೋಸ್ಕರ ನಾನು ಈ 2 ಬ್ಯಾಗ್ನ ತೊಗೊಬಂದಿದ್ದೀನಿ. ಸೊ ಕ್ಯೂಟ್ ಇದೆ ಅನಿಸ್ತು. ಅವಳು ನನ್ನ ಚಿಕ್ಕವಳಿಗೂ ಅಷ್ಟೇ, ಅವಳಿಗೂ ಸಿಕ್ಕಾಪಟ್ಟೆ ಕೂದಲಿದೆ. ಆ್ಯಂಡ್ ನಮ್ಮ ಪಾಪುಗೂ ಅಷ್ಟೇ. ಇವಾಗ ನಾವು ಕೂದಲು ಬಿಟ್ಟಿದ್ದೀವಿ, ಇನ್ನೇನು ಜುಟ್ಟು ಹಾಕೋ ಥರ ಎಲ್ಲ ಕೂದಲು ಬಂದುಬಿಟ್ಟಿದೆ ಅವಳಿಗೆ, ಅದಕ್ಕೆ ಇರಲಿ ಅಂತ ಇದು ತೊಗೊಬಂದೆ. ಚೆನ್ನಾಗಿದೆ, ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ ಆಗಿ ಅಂತ ಇದು ತೊಗೊಬಂದೆ. ಇದು ಒಂದು ಬಾಕ್ಸ್ಗೆ 119 ರುಪೀಸ್, 120 ರುಪೀಸ್ ಅಂತಲೇ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಪೇರ್ ಆಫ್ ಶೂಸ್. ಇದು ಬಂದ್ಬಿಟ್ಟು ಏಷ್ಯನ್ ಬ್ರ್ಯಾಂಡ್ಸ್ದು. ಇದು ನಿಮಗೆ 560 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಲೇಡೀಸ್ದು ಇತ್ತು, ಬಟ್ ನಾನು ತೊಗೊಳ್ಲಿಲ್ಲ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಕಲೆಕ್ಷನ್ಸು ಏನಂತ ಇರಲಿಲ್ಲ ಲೇಡೀಸ್ದು, ಅದಕ್ಕೆ ತೊಗೊಳ್ಲಿಲ್ಲ. ಸೊ ಇದು ಬಂದ್ಬಿಟ್ಟು ಬಾಯ್ಸ್ದು, ನನ್ನ ಹಸ್ಬೆಂಡ್ಗೆ ತೊಗೊಂಡಿರೋದು. 550 ರುಪೀಸು ವರ್ತ್ ಇದೆ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಅವ್ರು ತೊಗೊಂಡಿದ್ದಾರೆ. ಇದು ಆಯಿಲ್ ಡಿಸ್ಪೆನ್ಸರು ನಮ್ಮ ಮನೇಲಿ ಆಲ್ರೆಡಿ ಗ್ಲಾಸ್ದಿತ್ತು, ಬಟ್ ಏನಂದರೆ ಅದು ತುಂಬ ಕೊಳೆ ಆಯಿತು, ಬಟ್ ವಾಶ್ ಮಾಡೋಕ್ಕೆಲ್ಲ ಕರೆಕ್ಟಾಗಿ ಆಗ್ತಿಲ್ಲ, ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಇದನ್ನು ತೊಗೊಬಂದೆ. ಇದು ಬಂದುಬಿಟ್ಟು 259 ರುಪೀಸ್, 260 ರುಪೀಸು ಈ ಥರ ಇದೆ. ಸೊ ಇದನ್ನು ಇಲ್ಲಿ ಓಪನ್ ಮಾಡೋ ಥರ ಕೊಟ್ಟಿದ್ದಾರೆ. ನಾರ್ಮಲ್ ಬಾಟಲ್, ಇದು ಸ್ಟೀಲು. ಸೊ ನಿಮ್ಗೆ ಗೊತ್ತಾಗ್ತಿದೆ, ಸೊ ಸ್ಟೀಲ್ದಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದರಲ್ಲೇ ಹ್ಯಾಂಡಲ್ಸ್ ಬರುತ್ತಲ್ಲ, ನಾನು ಹ್ಯಾಂಡಲ್ಸ್ ಹುಡುಕಿದೆ, ಬಟ್ ಸ್ಟಾಕ್ ಖಾಲಿ ಆಗಿದೆ ಅಂತ ಅಂದರು. ಅದಕ್ಕೆ ಇದನ್ನು ಮಾತ್ರ ಇದನ್ನು ತೊಗೊಬಂದೆ. ಸೊ